ನಮಸ್ಕಾರ. ನಾನು ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅಂತ, ಬೆನ್ನುಹುರಿ ಹಾಗೂ ಮಿದುಳಿನ ನರಶಸ್ತ್ರಚಿಕಿತ್ಸಕ, ನ್ಯೂರೋ ಸರ್ಜನ್, ಪ್ರಾಕ್ಟೀಸಿಂಗ್ ಇನ್ ಶತಾಯು ಹಾಸ್ಪಿಟಲ್, ಹುಬ್ಬಳ್ಳಿ. ಕಳೆದ 15-16 ವರ್ಷದಿಂದ ನಾನು ಈ ನರಶಸ್ತ್ರ ಚಿಕಿತ್ಸೆ ಹಾಗೂ ನರರೋಗಗಳ ಬಗ್ಗೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತು, ಆರೋಗ್ಯಂ ಪರಮ ಭಾಗ್ಯಂ ಅಂತ. ಅಂದರೆ ಆರೋಗ್ಯಕ್ಕೆ ಕಂಪೇರ್ ಮಾಡಿದರೆ ಬೇರೆ ಯಾವುದೂ ಸಂಪತ್ತು ಅದಕ್ಕೆ ಹೋಲಿಸಲಿಕ್ಕೆ ಆಗಲ್ಲ. ಸೊ ಹೀಗಾಗಿ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ದೈನಂದಿನ ಪ್ರಾಕ್ಟೀಸಲ್ಲಿ ನಾವು ನೋಡ್ತೀವಿ ತುಂಬ ಜನರಿಗೆ, ಎಸ್ಪೆಷಲಿ ಆ್ಯಸ್ ಅ ನ್ಯೂರೋ ಸರ್ಜನ್, ವಿ ಸಿ ಲಾಟ್ ಆಫ್ ಪೇಷಂಟ್ಸ್ ಆಫ್ ಬ್ಯಾಕ್ ಪೇ, ನೆಕ್ ಪೇ, ತಲೆಗೆ ಏಟು ಬಿದ್ದ ರೋಗಿಗಳು, ತಲೆನೋವು, ಮಿದುಳುಗಡ್ಡೆ, ಸೊ ನಾನಾ ಥರವಾದಂತಹ ರೋಗಿಗಳನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಇವತ್ತಿನ ಈ ವಾಹಿನಿ ಮುಖಾಂತರ ಮುಖ್ಯವಾಗಿ ನಾನು ಹೇಳೋಕ್ಕೆ, ಡಿಸ್ಕಷನ್ ಮಾಡೋಕ್ಕೆ ಬಯಸ್ತಾ ಇರೋದು ಬ್ಯಾಕ್ ಪೇನ್. ಅಂದರೆ ಬೆನ್ನು ನೋವು, ಕತ್ತು ನೋವು ಇರ್ಬೋದು ಅಥವಾ ಬೆನ್ನು ನೋವು. ಯಾಕಂದರೆ ಇಂದಿನ ಯಾಂತ್ರಿಕ ಯುಗದಲ್ಲಿ ಬಹಳಷ್ಟು ಜನರಿಗೆ ಬೆನ್ನು ನೋವಿದೆ. ಬೆನ್ನು ನೋವಿಗೆ ಮುಖ್ಯ ಕಾರಣ ಅಂದರೆ ನಿಮ್ಮ ದೈನಂದಿನ ಚಟುವಟಿಕೆಗಳು. ನೀವು ನಿಮ್ಮ ಸ್ನಾಯುಗಳು ಎಷ್ಟು ಬಲಯುತವಾಗಿವೆ, ನೀವು ಎವ್ರಿಡೇ ಏನೇನು ಎಕ್ಸಸೈಸ್, ಏನೇನು ಸ್ನಾಯುಗಳನ್ನು ಬಲಪಡಿಸೋಕ್ಕೆ ಯಾವುದಾದ್ರೂ ವ್ಯಾಯಾಮಗಳನ್ನು ಮಾಡ್ತೀರಾ, ಯೋಗಾಸ್ ಮಾಡ್ತೀರಾ, ಅದರ ಮೇಲೆ ನಿಮ್ಮ ಸ್ನಾಯುಗಳ ಟೋನ್, ಮಸಲ್ ಟೋನ್ ನಿರ್ಧಾರವಾಗುತ್ತೆ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ಇದು ಬೆನ್ನುಹುರಿಯ ಒಂದು ಸಂಕ್ಷಿಪ್ತ ಅನಾಟಮಿ. ಅದು ಹೇಗಿರುತ್ತೆ, ಒಳಗಡೆ ನರಮಂಡಲ, ಅದಕ್ಕೆ ಏನು ಧಕ್ಕೆ ಆಗಲಾರ್ದಂಗೆ ಒಂದು ಕವಚ ಕೊಟ್ಟಿರ್ತಾರೆ, ಅದೇ ಬೆನ್ನುಹುರಿ. ಅದು ಹೇಗಿರುತ್ತೆ ಅಂದರೆ ಒಂದು ಇಟ್ಟಿಗೆ ಸಿಮೆಂಟ್ ಥರ ಇರುತ್ತೆ. ಇದ್ರ ಪಕ್ಕದಲ್ಲಿ ನಿಮ್ಮ ಸ್ನಾಯುಗಳಿರುತ್ತೆ. ಸ್ನಾಯುಗಳು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಅದಕ್ಕೆ ಬಾಡಿಗೆ ಸಪೋರ್ಟ್ ಮಾಡುತ್ತೆ. ಬಟ್ ನಾವು ನೋಡ್ತೀವಿ, ಬಹಳಷ್ಟು ಜನ 2 ವೀಲರ್ ಓಡಿಸ್ತಾ ಇರ್ತಾರೆ, ಲಾಂಗ್ ಡಿಸ್ಟೆನ್ಸ್ ಓಡಿಸ್ತಾ ಇರ್ತಾರೆ, ಸರಿಯಾದ ವ್ಯಾಯಾಮ ಮಾಡ್ತಾ ಇರಲ್ಲ, ತಂಬಾಕು ಸೇವನೆ, ಕೆಲವೊಂದು ಇನ್ಫೆಕ್ಷನಿಂದ ಇದರಿಂದ ಸ್ನಾಯುಗಳು ವೀಕ್ ಆಗಿ ಈ ಕೆಲವೊಮ್ಮೆ ಬಿಲ್ಲೆ ಜಾರುತ್ತೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ನೀವು ತುಂಬ ಕಾಮನ್ ಆಗಿ ಕೇಳಿರ್ತೀರ. ಸೊಂಟ ನೋವು ಇತ್ತು, ಡಿಸ್ಕ್ ಹೊರಗಡೆ ಬಂದಿದೆ ಅಂತ ಬಹಳ ಕಾಮನ್ ಸಿಂಪ್ಟಮ್ ನಾವು ಆ್ಯಸ್ ಅ ನ್ಯೂರೋ ಸರ್ಜನ್ ನೋಡ್ತೀವಿ. ಅದರಿಂದ ವಿಪರೀತ ಬೆನ್ನು ನೋವು ಬರ್ಬೋದು, ಅದರಿಂದ ಕಾಲಿನ ನೋವು ಬರ್ಬೋದು. ಸ್ವಲ್ಪ ಒಂದು 2-3 ಸ್ಟೆಪ್ಸ್ ಹಾಕೋಕ್ಕೂ ಆಗಲ್ಲ, ವಿಪರೀತ ಸೆಳೆತ ಇರೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಾವು ಆ ರೋಗಿಯನ್ನು ವಿಸ್ತಾರವಾಗಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ, MRI ಸ್ಕ್ಯಾನ್ ಮಾಡಿಕೊಂಡು, ಕೆಲವೊಮ್ಮೆ ತುಂಬ ದೊಡ್ಡದಾಗಿ ಡಿಸ್ಕ್ ಬಿಲ್ಲೆ ಹೊರಗಡೆ ಬಂದು ನರಗಳ ಮೇಲೆ ಪ್ರೆಷರ್ ಮಾಡ್ತಾಯಿದ್ರೆ ಅದಕ್ಕೆ ನಾವು ಆಪರೇಷನ್ ಮಾಡ್ತೀವಿ. ಈ ಥರ ನಾನಾ ಥರವಾದಂಥ ಕಾಯಿಲೆಗಳಿರುತ್ತೆ. ಅದನ್ನು ಹೀಗಾಗಿ ತಕ್ಷಣವೇ ಹತ್ತಿರ ಇರುವಂಥ ನರಶಸ್ತ್ರ ಚಿಕಿತ್ಸಕರನ್ನು ಕಾಣಬೇಕು. ಸರಿಯಾದಂಥ ಚಿಕಿತ್ಸೆ ತೊಗೊಂಡ್ರೆ ಭಾಳಷ್ಟು ಜನ ಇದರಿಂದ ಹೊರಗಡೆ ಬರೋ ಚಾನ್ಸಸ್ ಇದೆ. ನಮಸ್ಕಾರ.